ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ವಿಡಿಯೋದಲ್ಲಿ ಪಾಪಮೋಚಿನಿ ಏಕಾದಶಿಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ನಿಯಮಗಳು, ಹಾಗೆ ನಿಮಗೆ ಉಪವಾಸವನ್ನು ಆಚರಿಸಬೇಕಾದರೆ ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೋಬೇಕು, ಪೂರ್ತಿಯಾಗಿ ಉಪವಾಸ ಇರಲಿಲ್ಲ ಅಂದರೆ ಇರೋಕ್ಕೆ ಸಾಧ್ಯವಿಲ್ಲ ಅಂದರೆ ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಿಂದೂ ಕ್ಯಾಲೆಂಡರ್ನ ಕೊನೆಯ ಏಕಾದಶಿ ವೃತವನ್ನು ಪಾಪಮೋಚಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿ ವೃತದ ಆಚರಣೆಯು ನಾವು ಮಾಡಿದ ಪಾಪಗಳನ್ನೆಲ್ಲ ಕಳೆಯುವುದು, ನಮ್ಮೆಲ್ಲ ಸಮಸ್ಯೆಗಳಿಂದ ನಮಗೆ ಮುಕ್ತಿಯನ್ನು ನೀಡುವುದು. 2026ರ ಪಾಪಮೋಚಿನಿ ಏಕಾದಶಿ ವೃತದ ಶುಭ ಮುಹೂರ್ತ ಯಾವುದು? ಪಾಪಮೋಚಿನಿ ಏಕಾದಶಿ ದಿನದಂದು ಪೂಜೆ ಮಾಡುವುದು ಹೇಗೆ? ಪಾಪಮೋಚಿನಿ ಏಕಾದಶಿಯ ನಿಯಮಗಳು, ಉಪವಾಸದ ವಿಧಾನಗಳಾವು ಅಂತ ನೋಡೋಣ. ಪಾಪಮೋಚಿನಿ ಏಕಾದಶಿ ವೃತವು ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿರುವ ಏಕಾದಶಿ ವೃತವಾಗಿದ್ದು, ಈ ಏಕಾದಶಿ ವೃತವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಆಚರಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಾಪಮೋಚಿನಿ ಏಕಾದಶಿ ವೃತವು ವರ್ಷದ ಕೊನೆಯ ಏಕಾದಶಿ ವೃತವಾಗಿದೆ. ಪಾಪಮೋಚಿನಿ ಏಕಾದಶಿ ವೃತವನ್ನು ಆಚರಿಸುವುದರಿಂದ, ಈ ದಿನ ಪೂಜೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಪಾಪಗಳು ಕಳೆಯುವುದು, ಮೋಕ್ಷ ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಇದೆ. ಪಾಪಮೋಚಿನಿ ಏಕಾದಶಿ ವೃತವನ್ನು ಮಾಡುವುದರಿಂದ, ಈ ದಿನ ಪೂಜೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಪಾಪಗಳು ಕಳೆಯುವುದು, ಮೋಕ್ಷ ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಇದೆ. ಪಾಪಮೋಚಿನಿ ಏಕಾದಶಿ ವೃತದ ದಿನದಂದು ಜನರು ವಿಷ್ಣುವಿನ ಮಂತ್ರಗಳನ್ನು ಪಠಿಸಲು, ವಿಷ್ಣುವಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡಲು ಬಯಸುತ್ತಾರೆ. 2026ರ ಪಾಪಮೋಚಿನಿ ಏಕಾದಶಿ ವೃತಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳು ನೋಡೋಣ. ಪಾಪಮೋಚಿನಿ ಏಕಾದಶಿಯ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ಪಾಪಮೋಚಿನಿ ಏಕಾದಶಿ ದಿನಾಂಕ 2026ರ ಮಾರ್ಚ್ 15 ಭಾನುವಾರ ಬಂದಿದೆ. ಪಾಪಮೋಚಿನಿ ಏಕಾದಶಿಯ ತಿಥಿ ಪ್ರಾರಂಭವಾಗುವುದು ಮಾರ್ಚ್ 14 ಶನಿವಾರ ಬೆಳಿಗ್ಗೆ 8:10ರಿಂದ. ಏಕಾದಶಿ ತಿಥಿ ಮುಕ್ತಾಯವಾಗುವುದು ಮಾರ್ಚ್ 15 ಭಾನುವಾರ ಬೆಳಿಗ್ಗೆ 9:16ಕ್ಕೆ. ಪಾಪಮೋಚಿನಿ ಏಕಾದಶಿಯ ಪಾರಣ ಸಮಯ ಯಾವುದು ಅಂತ ನೋಡೋದಾದರೆ, ಮಾರ್ಚ್ 16 ಸೋಮವಾರ ಬೆಳಿಗ್ಗೆ 6:30ರಿಂದ 8:54. ದ್ವಾದಶಿ ತಿಥಿ ಮುಕ್ತಾಯವಾಗುವುದು ಮಾರ್ಚ್ 16 ಸೋಮವಾರ ಬೆಳಿಗ್ಗೆ 10:48ಕ್ಕೆ. ಬ್ರಹ್ಮ ಮುಹೂರ್ತವನ್ನು ನೋಡೋದಾದರೆ ಬೆಳಿಗ್ಗೆ 4:55ರಿಂದ 5:43ರವರೆಗೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:06ರಿಂದ 12:54ರವರೆಗೆ. ವಿಜಯ ಮುಹೂರ್ತ ಯಾವುದು? ಮಧ್ಯಾಹ್ನ 2:30ರಿಂದ 3:18ರವರೆಗೆ. ಗೋಧೂಳಿ ಮುಹೂರ್ತ ಸಂಜೆ 6:27ರಿಂದ 6:51ರವರೆಗೆ. ಇನ್ನು ಪಾಪಮೋಚಿನಿ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ, ಪೌರಾಣಿಕ ನಂಬಿಕೆಗಳ ಪ್ರಕಾರ ಪಾಪಮೋಚಿನಿ ಏಕಾದಶಿಯು ಹಿಂದೂ ಕ್ಯಾಲೆಂಡರ್ನ ಕೊನೆಯ ಏಕಾದಶಿ ವೃತವಾಗಿದೆ. ಈ ಮಹತ್ವದ ದಿನವನ್ನು ವಿಷ್ಣು ದೇವನಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು ನಾವು ಪೂಜೆ ವೃತವನ್ನು ಮಾಡುವುದರಿಂದ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ. ಹಾಗೂ ಇದು ನಮಗೆ ಮಾನಸಿಕ ಶಾಂತಿಯನ್ನು ಒದಗಿಸುವಂತಹ ಏಕಾದಶಿ ವೃತವಾಗಿದೆ. ಈ ದಿನದಂದು ಪೂಜೆ ಹಾಗೂ ವೃತಗಳನ್ನು ಮಾಡುವುದರ ಜೊತೆಗೆ ನಾವು ನಮ್ಮ ಕೈಲಾದಷ್ಟು ದಾನವನ್ನು ಕೂಡ ಮಾಡಬೇಕು. ಇದು ಆಹಾರದ ರೂಪದಲ್ಲಿರಬಹುದು, ಬಟ್ಟೆಯ ರೂಪದಲ್ಲಿರಬಹುದು ಅಥವಾ ಹಣದ ರೂಪದಲ್ಲಿರಬಹುದು. ದಾನ ಮಾಡುವುದು ಉತ್ತಮ. ಈ ರೀತಿ ಮಾಡಿದ ದಾನವು ನಿಮಗೆ ಸಂತೋಷವನ್ನು, ಸಮೃದ್ಧಿಯನ್ನು ಮತ್ತು ಸಕಾರಾತ್ಮಕತೆಯನ್ನು ತಂದುಕೊಡುತ್ತದೆ. ಇನ್ನು ಪೂಜೆಯ ವಿಧಾನವನ್ನು ನೋಡೋದಾದರೆ, ಪಾಪಮೋಚಿನಿ ಏಕಾದಶಿ ವೃತದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಟ್ಟೆಯನ್ನು ಧರಿಸಬೇಕು. ಬಳಿಕ ಉದಯಿಸುತ್ತಿರುವ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಇದಾದ ಬಳಿಕ ಉಪವಾಸ ವೃತವನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಪ್ರತಿಜ್ಞೆಯನ್ನು ಹೇಗೆ ತಗೊಳ್ಳಬೇಕು ಅಂತ ಆದರೆ, ನೀವು ಬೆಳಿಗ್ಗೆ ಪೂಜೆ ಮಾಡುವಾಗ ನಿಮಗೆ ಎಷ್ಟು ಹೊತ್ತು ಉಪವಾಸ ಮಾಡಲು ಸಾಧ್ಯವಾಗುತ್ತದೆ ಅನ್ನೋದನ್ನು ತಿಳಿದುಕೊಂಡು, ಮಧ್ಯಾಹ್ನದವರೆಗೆ ಉಪವಾಸ ಮಾಡುತ್ತೇನೆ ಅನ್ನೋದಾದರೆ ಮಧ್ಯಾಹ್ನದವರೆಗೆ, ಇಲ್ಲ ರಾತ್ರಿಯವರೆಗೆ ಉಪವಾಸ ಇರುತ್ತೇನೆ ಅನ್ನೋದಾದರೆ ರಾತ್ರಿಯವರೆಗೆ, ಇಲ್ಲ ಪಾರಣ ಸಮಯದವರೆಗೆ ಉಪವಾಸ ಇರುತ್ತೇನೆ ಅನ್ನೋದಾದರೆ ಪಾರಣ ಸಮಯದವರೆಗೆ ನಾನು ಇಷ್ಟು ಹೊತ್ತು ಉಪವಾಸವನ್ನು ಇರುತ್ತೇನೆ, ನನ್ನಿಂದ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಸಂಕಲ್ಪ ಮಾಡಿಕೊಳ್ಳಬೇಕು. ಉಪವಾಸ ಸಮಯದಲ್ಲಿ ನಾನು
ನಿರಾಹಾರವಾಗಿ ಉಪವಾಸ ಮಾಡುತ್ತೇನೆ, ಇಲ್ಲ ಹಣ್ಣು ಹಾಲು ತೆಗೆದುಕೊಂಡು ಉಪವಾಸ ಮಾಡುತ್ತೇನೆ, ಇಲ್ಲ ಸಜ್ಜಿಗೆ ಪಾಯಸ ತಗೊಂಡು ಉಪವಾಸ ಮಾಡುತ್ತೇನೆ ಅಂತ ದೇವರಲ್ಲಿ ಮೊದಲೇ ಸಂಕಲ್ಪ ಮಾಡಿಕೊಳ್ಳಬೇಕು. ಸಂಕಲ್ಪ ನೀವು ಯಾವ ರೀತಿ ಮಾಡಿಕೊಂಡಿರ್ತೀರ ಆ ರೀತಿಯಾಗಿ ಉಪವಾಸವನ್ನು ಆಚರಿಸಬೇಕು. ನಿಮಗೆ ಸಾಧ್ಯವಾದರೆ ಪಾರ್ಣ ಸಮಯದವರೆಗೂ ಉಪವಾಸವನ್ನು ಆಚರಿಸುವುದು ತುಂಬ ಉತ್ತಮವಾಗಿರುತ್ತದೆ. ಅದರ ಜೊತೆಗೆ ನಿಮಗೆ ಪೂರ್ತಿಯಾಗಿ ಉಪವಾಸ ಇರಲು ಸಾಧ್ಯವಾಗಲಿಲ್ಲ ಅಂತಾದರೂ ಸ್ವಲ್ಪ ಹಣ್ಣು ಹಾಲು ತೆಗೆದುಕೊಂಡು ಉಪವಾಸ ಮಾಡಬಹುದು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ನಿರಾಹಾರವಾಗಿ ಉಪವಾಸ ಮಾಡಲು ಸಾಧ್ಯವಾಗುವುದಿಲ್ಲ. ಮನೆಯಲ್ಲಿ ಮಕ್ಕಳಿರುತ್ತವೆ, ಹಾಗೆ ಕೆಲಸ ಇರುತ್ತೆ, ಕೆಲಸದ ಒತ್ತಡ ಇರುತ್ತೆ. ಅದಕ್ಕೋಸ್ಕರ ನೀವು ನಿರಾಹಾರವಾಗಿ ಉಪವಾಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದಾದ ನಂತರ ಶುಭ ಸಮಯದಲ್ಲಿ ಷೋಡಶೋಪಚಾರ ಆಚರಣೆಯನ್ನು ಬಳಸಿಕೊಂಡು ಧೂಪ ದೀಪಗಳು ಶ್ರೀಗಂಧ ಮತ್ತು ಹಣ್ಣುಗಳನ್ನು ಅರ್ಪಿಸಿ ವಿಷ್ಣುವನ್ನು ಪೂಜಿಸಬೇಕು. ಸಾಧ್ಯವಾದರೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಇದರಿಂದ ನೀವು ಶೀಘ್ರದಲ್ಲೇ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು. ಪೂಜೆಯ ಸಮಯದಲ್ಲಿ ಪಾಪ ಮೋಚನಿ ಏಕಾದಶಿ ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು. ಪೂಜೆಯ ಕೊನೆಯಲ್ಲಿ ವಿಷ್ಣುವಿಗೆ ಆರತಿಯನ್ನು ಮಾಡುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು. ಅಲ್ಲದೆ ಈ ದಿನ ನಿರ್ಗತಿಕರಿಗೆ ಮತ್ತು ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ. ದಿನವಿಡೀ ಆಹಾರವಿಲ್ಲದೆ ಉಪವಾಸ ಮಾಡಿ ಮತ್ತು ರಾತ್ರಿ ಉಪವಾಸದಲ್ಲಿ ಜಾಗರಣೆ ಮಾಡಿ. ಏಕಾದಶಿ ಮರುದಿನ ಅಂದರೆ ದ್ವಾದಶಿ ತಿಥಿಯಂದು ಉಪವಾಸವನ್ನು ಕೈ ಬಿಡಬೇಕು. ಪಾಪಮೋಚಿನಿ ಏಕಾದಶಿಯ ನಿಯಮಗಳು ಅವು ಅಂತ ನೋಡೋದಾದರೆ, ಪಾಪಮೋಚಿನಿ ಏಕಾದಶಿ ವ್ರತವನ್ನು ಆಚರಿಸುವ ಭಕ್ತರು ಏಕಾದಶಿಯ ದಿನದಂದು ಸೂರ್ಯೋದಯದಿಂದ ದ್ವಾದಶಿಯಂದು ಪಾರ್ಣ ಸಮಯದವರೆಗೂ ಉಪವಾಸ ಮಾಡಬೇಕು. ಸಾಧ್ಯವಾದರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಸಂಕಲ್ಪದ ಪ್ರಕಾರ ನೀವು ಉಪವಾಸವನ್ನು ಆಚರಿಸಬೇಕು. ಸೂರ್ಯೋದಯದ ನಂತರ ಮಾಡಬೇಕು. ಮೇಲಾಗಿ ಪ್ರಾತಃ ಕಾಲ ಅಂದರೆ ಮುಂಜಾನೆ ಸಮಯದಲ್ಲಿ ಮಾಡಬೇಕು. ದ್ವಾದಶಿ ತಿಥಿಯ ಮೂಲಕ ಕಾಲು ಭಾಗವಾದ ಹರಿವಸರದ ಸಮಯದಲ್ಲಿ ಉಪವಾಸ ವ್ರತ ತ್ಯಜಿಸುವುದನ್ನು ತಪ್ಪಿಸಬೇಕು. ಮುಂಜಾನೆಯ ಪಾರ್ಣ ಸಮಯವನ್ನು ತಪ್ಪಿಸಿಕೊಂಡರೆ ಅದನ್ನು ಮಧ್ಯಾಹ್ನದ ನಂತರ ಅಂದರೆ ದ್ವಾದಶಿ ಮುಗಿಯುವ ಮೊದಲು ಮಾಡಬಹುದು. ಏಕಾದಶಿ ವ್ರತವನ್ನು ಮುಕ್ತಾಯಗೊಳಿಸುವಾಗ ಯಾವುದೇ ತಾಮಸಿಕ ಆಹಾರದ ಮೂಲಕ ಮುಕ್ತಾಯಗೊಳಿಸಬೇಡಿ. ಯಾರು ಏಕಾದಶಿ ವ್ರತವನ್ನು ಎಷ್ಟು ದಿನಗಳವರೆಗೆ ಆಚರಿಸಲಾಗುತ್ತದೆ ಅಂತ ನೋಡೋದಾದರೆ, ಕೆಲವೊಮ್ಮೆ ಸಾಧ್ಯವಾದವರು ಏಕಾದಶಿ ವ್ರತವನ್ನು ಸತತವಾಗಿ 2 ದಿನಗಳವರೆಗೆ ಆಚರಿಸುತ್ತಾರೆ. ಸ್ಮಾರ್ತರು ಏಕಾದಶಿಯ ದಿನದಂದೇ ಉಪವಾಸವನ್ನು ಆಚರಿಸುವುದು ಒಳ್ಳೆಯದು. ಸನ್ಯಾಸಿಗಳು, ವಿಧವೆಯರು ಮತ್ತು ಮೋಕ್ಷವನ್ನು ಬಯಸುವವರು ಏಕಾದಶಿ ದಿನವನ್ನು ಬಿಟ್ಟು ಮರುದಿನ ಮಾಡಬಹುದು. ವಿಷ್ಣುವಿನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಬಯಸುವ ಭಕ್ತರು 2 ದಿನಗಳಲ್ಲಿ ಉಪವಾಸ ಮಾಡಬಹುದು. ಪ್ರತಿಯೊಬ್ಬ ಭಕ್ತರು ತಮ್ಮ ಆಧ್ಯಾತ್ಮಿಕ ಮಾರ್ಗ ಮತ್ತು ಭಕ್ತಿಗೆ ಅನುಗುಣವಾಗಿ ಉಪವಾಸವನ್ನು ಆಚರಿಸುವುದು ಉತ್ತಮ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಪಾಪಮೋಚನಿ ಏಕಾದಶಿಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ, ಉಪವಾಸವನ್ನು ಆಚರಿಸಬೇಕಾದರೆ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಳಬೇಕು, ಹಾಗೆ ಅನುಸರಿಸಬೇಕಾದಂಥ ನಿಯಮಗಳು ಯಾವುವು ಅಂತ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.